ಅಮ್ಮ ಪರಮಜ್ಯೋತಿ ಶರಣಂ. ನಾನು ಸಾವಿತ್ರಿ ಕೂಡಿ ಧಾರವಾಡದಿಂದ ಬಂದಿರೋದು. ನಾವು ಇದ್ದ ಅಮ್ಮ ಭಗವಾನ್ರಿಗೆ ಬರಾಕತ್ತು 2005ಇಂದ ಬರಾಕತ್ತೀವಿ. ಅದ್ರ ಭಾಳ ಮಿರಾಕಲ್ ಆಗ್ಯಾವ. ಇವಾಗ 2 ವರ್ಷದ ಹಿಂದ್ಗಡೆ ಆಗಿದ್ದು ಒಂದು ಮಿರಾಕಲ್ ಹೇಳ್ತೀನಿ. ನಾವು ಅಮ್ಮ ಭಗವಾನ್ ಸಹಸ್ರನಾಮ ಹೋಮ ಕರೋನಾದಾಗ ಮನೇಲಿ ಮಾಡಿದ್ವಿ. ಮನೇಲಿ ಮಾಡಿ ಬೆಳಿಗ್ಗೆ ನಮ್ಮ ಮಕ್ಕಳು ಹೊರಗಡೆ ಹೋಗಿ ಮನೆ ನೋಡ್ತೀವಿ ನಮ್ಮ ಫ್ರೆಂಡಿಗೆ ಅಂತ ಹೋಗಿದ್ದರು. ವಾಪಸ್ ನಮಗೆ ರೆಡಿ ಆಗಂತ ಹೇಳಿ ಬಂದು ವಾಪಸ್ ನಮ್ಮನ್ನು ಕರ್ಕೊಂಡು ಬಂದರು. 3 ಫ್ಲೋರ್ ಮನೆ 2 ಗುಂಟೆ ಜಾಗದಾಗೈತಿ. ಅವರು ಮನೆಯ ಯಜಮಾನ್ರು ಬಂದು ನಿಂತಿದ್ರು ಆಗಲೇ ಓನರ್. ನಾವು ಹೋದಿವಿ, ಇಲ್ಲ ಮನೆ ಸರಿ ಐತೆ ಇಲ್ಲ ಗೊತ್ತಿಲ್ಲ ಅಂತ ನಾನು ಅಂದ್ಬಿಟ್ಟೆ. ಆಮೇಲೆ ಇಲ್ಲ ಮನೆ ಸರಿ ಐತಮ್ಮ, ಭಾಳ ಚಲೋ ಐತಿ, ನೀವೇ ಇರ್ರಿ ಅಂತ ಹೇಳಿದ್ರು. ಅವ್ರು ಹೇಳಿದರು 1,50,00,000 ರೂಪಾಯಿಗೆ ಒಂದು ಪೈಸಾ ಕಡಿಮೆ ಇಲ್ಲ, ಬೇಕಂದ್ರೆ ತಗೋಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು ಅಂತಂದರು. 15 ದಿವಸ ರಾತ್ರಿ 12 ಗಂಟೆಗೆ ನಾವು ಪ್ರೇಯರ್ ಮಾಡಂತಂದ್ರೆ ದಾಸಾಜಿ ಮಾಡಿದ್ವಿ. ನಾವು ಅಮ್ಮ ಭಗವಾನ್ 3 ಸಲ ಹೋದಿವಿ ಅವ್ರ ಮನೆಗೆ, ಏನೂ ಅವರು ಬಿಡ್ತಾನೆ ಇಲ್ಲ. ಆಮೇಲೆ ನಾವು ಮತ್ತೊಂದು ಸಲ ಬಾ ಅಂತ ಹೇಳಿದ್ರು. ದಾಸಾಜಿ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅವಾಗ ದಾಸಾಜಿ ನಮಗೆ 12 ಗಂಟೆಗೆ ಪ್ರೇಯರ್ ಮಾಡ್ರಮ್ಮ ನೋಡೋಣ ಅಂತಂದ್ರೆ 4ನೇ ಸಲ ಅವ್ರ ಮನೆಗೆ ಹೋದಾಗ, ನಿಮ್ಮ ಮಗ ನೀನು ನಿಮ್ಮ ಮಮ್ಮಿ ಕರ್ಕೊಂಡು ಬರ್ರಿ, ನಿಮ್ಮ ಮಕ್ಕಳು ಎಲ್ಲರೂ ಯಾರನ್ನೂ ಮಂದಿ ಕರ್ಕೊಂಡು ಬರಬೇಡ ಅಂತ ಹೋದ್ರೆ. ಅಮ್ಮ ಪ್ರಿನ್ಸಿಪಾಲ್ ಅದಾರ ಅವರು ಸೊಬ್ರದ್ ಅಂಥೇಳಿ, ಅವರು 85 ಲಕ್ಷ ಕೊಡ್ರಪ್ಪ, ನನಗೆ ಗಂಡು ಮಕ್ಕಳಿಲ್ಲ, ನೀವೇ ನನ್ನ ಗಂಡು ಮಕ್ಕಳು, ನನಗೆ ಅಷ್ಟು ಕೊಟ್ಟು ಎದ್ದೋಗ್ಬಿಡ್ರಿ ಇನ್ನು ಸಾಕು ಅಂತಂದ್ರೆ. ಅಮ್ಮ ಭಗವಾನ್ ನಮಗೆ ಆ ಮನೆ 82 ಕೋಟಿ ಕೊಟ್ಟರು ಯಾರು ಕೊಡ್ತಿದ್ದಿಲ್ಲ. ಅಮ್ಮ ಭಗವಾನ್ ನೀವು ನಮಗೆ 85 ಲಕ್ಷ ಕೊಡಿಸ್ಯಾರ. ಅಮ್ಮ ಭಗವಾನ್ ಕೋಟಿ ಕೋಟಿ ಕೃತಜ್ಞತೆ. ಪರಮಜ್ಯೋತಿ ಅಮ್ಮ ಭಗವಾನ್ ಕಿ ಜೈ.